ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಕಾಣುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸ್ಪರ್ಧಾರ್ಥಿಗಳೇ, ಈಗಾಗಲೇ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕ್ಲಾಸಸ್ ಅನ್ನು ಮಾಡ್ತಾ ಇದ್ದೀನಿ. ಅದರ ಬಗ್ಗೆ ಏನು ಸ್ಪರ್ಧಾರ್ಥಿಗಳು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರೆ ತುಂಬ ಚೆನ್ನಾಗಿ ಕ್ಲಾಸ್ ಮೂಡಿ ಬರ್ತಿದೆ ಸರ್ ಅಂತ ಹೇಳಿ ಈಗಾಗಲೇ ಶಾತವಾಹನರ ಬಗ್ಗೆ ಕ್ಲಾಸಸ್ 3 ವಿಡಿಯೋವನ್ನು ಏನು ಕಂಪ್ಲೀಟ್ ಮಾಡಿದ್ದೀನಿ. ಇವತ್ತು 4ನೇ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಯಾರೆಲ್ಲ 3 ವಿಡಿಯೋನ ನೋಡಿಲ್ಲ ಏನು ಕಂಪಲ್ಸರಿ ಆ ವಿಡಿಯೋ ನೋಡಿ ಈ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ. ನೋಡಿ ಸ್ಪರ್ಧಾರ್ಥಿಗಳೇ, ಇವತ್ತು ಒಂದು ಸ್ಲೈಡ್ ಅಂದ್ರೆ ಶಾತವಾಹನ ಲಾರ್ಡ್ಸ್ ಆಫ್ ದಕ್ಷಿಣ ಪಥ ಅನ್ನೋ ಒಂದು ಇದು ಕೊಟ್ಟಿದ್ದೀನಿ, ಏನು ಸ್ಲೈಡ್ ಹಾಕಿದ್ದೀನಿ. ಏನು ಇದ್ರ ವಿಶೇಷತೆ ಅಂದ್ರೆ ಮುಂದಿನ ಸ್ಲೈಡ್ ನೋಡೋಣ ಸ್ಪರ್ಧಾರ್ಥಿಗಳೇ. ವಶಿಷ್ಠ ಪುತ್ರ ಪುಲಮಾಯಿ, ಗೌತಮಿ ಪುತ್ರ ಶಾತಕರ್ಣಿಯ ನಂತರ ಸಾಲಿಶಕ 130ರಲ್ಲಿ ವಶಿಷ್ಠ ಪುತ್ರ ಏನು ಪುಲಮಾಯಿ ಅಧಿಕಾರಕ್ಕೆ ಬರ್ತಾನೆ. ಅಧಿಕಾರಕ್ಕೆ ಬಂದು ಸತತ 24 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾನೆ ಸ್ಪರ್ಧಾರ್ಥಿಗಳೇ. ಏನಪ್ಪಾ ಅಂದ್ರೆ ಗೌತಮಿ ಪುತ್ರ ಶಾತಕರ್ಣಿಯ ನಂತರ ಅಂದ್ರೆ ಆರ್ಡರ್ ಕೇಳಬಹುದು, ಮ್ಯಾಚ್ ದ ಫಾಲೋಯಿಂಗ್ ಕೇಳಬಹುದು, ಅಥವಾ ಏನಂದ್ರೆ ಅವರ ಕಾಲ ಕೇಳಬಹುದು ಸ್ಪರ್ಧಾರ್ಥಿಗಳೇ. ರಾಜರ ಕೊಟ್ಟು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕ್ವಶನ್ ಕೇಳಬಹುದು. ಇಲ್ಲಿನೂ ಅಷ್ಟೇ ವಶಿಷ್ಠ ಪುತ್ರ ಪುಲಮಾಯಿನು ಏನು ಒಳ್ಳೆಯ ಆಳ್ವಿಕೆಯನ್ನು ಮಾಡ್ತಾನೆ. ಸತತ 24 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾನೆ. ವಶಿಷ್ಠ ಪುತ್ರ ಪುಲಮಾಯಿ ಶಕರ ದಾಳಿಯನ್ನ ತಡೆಗಟ್ಟೋದಕ್ಕೆ ಏನ್ ಮಾಡ್ತಾನೆ ಅಂದ್ರೆ ಶಕರ ರುದ್ರದಾಮನನ ಮಗಳನ್ನ ವಿವಾಹ ಆಗ್ತಾನೆ. ಏನು ಶಕರು ಪದೇ ಪದೇ ದಾಳಿ ಮಾಡ್ತಿರ್ತಾರೆ, ಇದನ್ನ ತಡೆಗಟ್ಟಬೇಕು ಅಂತ ಹೇಳಿ ರುದ್ರದಾಮನನ ಮಗಳನ್ನ ಮದುವೆ ಮಾಡ್ಕೊಳ್ತಾನೆ. ಮದುವೆ ಆದ್ರೂ ಶಕರ ದಾಳಿ ಇವ್ರ ಮೇಲೆ ನಿರಂತರವಾಗಿ ನಡೀತಾ ಹೋಗುತ್ತೆ ಸ್ಪರ್ಧಾರ್ಥಿಗಳೇ. ರುದ್ರದಾಮನನ ಗಿರ್ನಾರ್ ಶಾಸನವು ಏನ್ ಹೇಳುತ್ತೆ ಅಂದ್ರೆ 2 ಬಾರಿ ಶಾತವಾಹನರ ನಂತರದ ದೊರೆಗಳನ್ನು ಸೋಲಿಸಿದರೂ ನಾಶ ಮಾಡಲಿಲ್ಲವೆಂದು ತಿಳಿಸುತ್ತದೆ. ಏನಂದ್ರೆ ಶಾತವಾಹನರ ನಂತರದ ದೊರೆಗಳು ಬರ್ತಾರಲ್ವಾ, ಅವ್ರ ಮೇಲೆ ದಾಳಿ ಮಾಡಿದ್ರು ಏನಪ್ಪಾ ಅಂದ್ರೆ ಇವರನ್ನ ನಾಶ ಮಾಡಕ್ ಆಗ್ಲಿಲ್ಲ ಅಂತ ಏನು ಈ ಶಾಸನ ತಿಳಿಸುತ್ತೆ. ಇವನು ಆಂಧ್ರರನ್ನು ಸೋಲಿಸಿ, ಯಾರಂದ್ರೆ ವಶಿಷ್ಠ ಪುತ್ರ ಪುಲಮಾಯಿ ಆಂಧ್ರರನ್ನು ಸೋಲಿಸಿ ಆಂಧ್ರ ರಾಜ ಎಂದು ಅಲ್ಲದೆ ದಕ್ಷಿಣ ಪತೇಶ್ವರ ಎಂಬ ಬಿರುದನ್ನು ಹೊಂದಿದನು. ನೋಡಿ ಸ್ಪರ್ಧಾರ್ಥಿಗಳ, ನಾನು ಯಾಕೆ ಸ್ಲೈಡ್ ಅಲ್ಲಿ ಆ ರೀತಿ ಏನು ಶಾತವಾಹನ ಲಾರ್ಡ್ಸ್ ಆಫ್ ದಕ್ಷಿಣ ಪಥ ಅಂತ ಕರೀತಾರೆ ಅಂದ್ರೆ ಇಲ್ಲಿ ಇದೆ ನೋಡಿ ಸ್ಪರ್ಧಾರ್ಥಿಗಳ, ಅದಕ್ಕೆ ಉತ್ತರ. ಇವನು ಆಂಧ್ರ ರಾಜರನ್ನ ಸೋಲಿಸ್ತಾನೆ. ಸೋಲಿಸಿದ ನಂತರ ದಕ್ಷಿಣ ಪತೇಶ್ವರ ಎಂಬ ಬಿರುದನ್ನ ಪಡಿತಾನೆ. ನಾವೆಲ್ಲ ಏನ್ ಅನ್ಕೊಂಡಿದೀವಿ, ದಕ್ಷಿಣ ಪತೇಶ್ವರ ಅಂದ್ರೆ ಏನು ಉತ್ತರ ಭಾರತದಲ್ಲಿದ್ದ ಹರ್ಷವರ್ಧನನ ನರ್ಮದ ಕಾಳಗದಲ್ಲಿ ಯಾರು ಸೋಲಿಸ್ತಾರೆ ಅಂದ್ರೆ 2ನೇ ಪುಲಿಕೇಶಿ ಸೋಲಿಸ್ತಾನೆ. ಪುಲಿಕೇಶಿ ಸೋಲಿಸಿದಕ್ಕೆ ಅವನಿಗೆ ದಕ್ಷಿಣ ಪತೇಶ್ವರ ಅಂತ ಬಿರುದು ಪಡ್ಕೊಳ್ತಾನೆ. ಅದೇ ಹರ್ಷವರ್ಧನಿಗೆ ಉತ್ತರ ಪತೇಶ್ವರ ಅಂತ ಬಿರುದು ಏನು ಪಡ್ಕೊಳ್ತಾರೆ. ಬಟ್ 2ನೇ ಇಮ್ಮಡಿ ಪುಲಿಕೇಶಿಗಿಂತ ಏನು ಮುಂಚಿನಿಂದಲೂ ಏನು ದಕ್ಷಿಣ ಪತೇಶ್ವರ ಎಂಬ ಬಿರುದಿತ್ತು. ಬಟ್ ಅಲ್ಲಿ ನರ್ಮದ ಕಾಳಗ ಏನು ಅಷ್ಟೊಂದು ಪ್ರಭಾವ ಬೀರ್ತು, ಆ ಕಾರಣದಿಂದ ಅದು ಮುನ್ನೆಲೆಗೆ ಬಂತು. ದಕ್ಷಿಣ ಪತೇಶ್ವರ ಎಂಬ ಬಿರುದನ್ನ ಪಡೆದಂತ ಏನು 2ನೇ ಇಮ್ಮಡಿ ಪುಲಿಕೇಶಿನ ಚಾಳುಕ್ಯ ಏನು ರಾಜನಾಗಿರ್ತಾನಲ್ವಾ, ಅದಕ್ಕಿಂತ ಮುಂಚೆಯಿಂದಲೂ ಏನಪ್ಪಾ ಇದೆ, ದಕ್ಷಿಣ ಪತೇಶ್ವರ ಎಂಬ ಬಿರುದು ಸಾಕಷ್ಟು ಜನರಿಗೆ ಇತ್ತು ಸ್ಪರ್ಧಾರ್ಥಿಗಳೇ. ಅದೇ ವಶಿಷ್ಠ ಪುತ್ರ ಪುಲಮಾಯಿ ತನ್ನ ನಾಣ್ಯಗಳ ಮೇಲೆ ಹಡಗು ಚಿತ್ರವನ್ನ ಮುದ್ರಿಸಿದ್ದಾನೆ. ಇದು ಎಕ್ಸಾಮ್ ಓರಿಯೆಂಟೆಡ್ ಕ್ವಶನ್ ಆಗಿದೆ. ಆಂಧ್ರ ರಾಜ ಅಂತ ಕ್ವಶನ್ ಆಗಿದೆ. ಗಿರ್ನಾ ಶಾಸನದ ಬಗ್ಗೆನೂ ಏನು ಕ್ವಶನ್ ಆಗಿದೆ ಸ್ಪರ್ಧಾರ್ಥಿಗಳೇ. ಮುಂದಿನ ಸ್ಲೈಡ್ ನೋಡೋಣ. ಈತನು ನವನಗರ ಎಂಬ ಹೊಸನಗರವನ್ನ ನಿರ್ಮಿಸಿ ನವನಗರ ಸ್ವಾಮಿ ಎಂಬ ಬಿರುದನ್ನ ಧರಿಸುತ್ತಾನೆ. ಯಾರು? ವಶಿಷ್ಠ ಪುತ್ರ ಪುಲಮಾಯಿ ನವನಗರ ಎಂಬ ಏನು ಒಂದು ಪಟ್ಟಣವನ್ನ ನಿರ್ಮಿಸಿ ಅದಕ್ಕೆ ನವನಗರ ಸ್ವಾಮಿ ಎಂಬ ಬಿರುದನ್ನ ಏನು ಧರಿಸ್ತಾನೆ. ಅದೇ ರೀತಿ ಅಮರಾವತಿಯಲ್ಲಿ, ಈಗಿನ ಆಂಧ್ರ ಪ್ರದೇಶದ ಅಮರಾವತಿಯಲ್ಲಿ ಬೌದ್ಧ ಸ್ತೂಪವನ್ನ ನಿರ್ಮಿಸ್ತಾನೆ. ಯಾರು? ವಶಿಷ್ಠ ಪುಲಮಾಯಿ. ಯಾರು? ಶಾತವಾಹನರ ಯಾವ ದೊರೆಯು ಏನು ಅಮರಾವತಿಯಲ್ಲಿ ಬೌದ್ಧ ಸ್ತೂಪವನ್ನ ನಿರ್ಮಿಸಿದನು ಅಂದ್ರೆ ಯಾರು? ವಶಿಷ್ಠ ಪುತ್ರ ಪುಲಮಾಯಿ ಅಂತ ಆನ್ಸರ್ ಬರಿಬೇಕಾಗುತ್ತೆ. ನೋಡಿ, ವಿಶೇಷ ಆಗ್ಲೇನೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದಕ್ಷಿಣ ಪತೇಶ್ವರ ಎಂಬ ಬಿರುದು ಸಾಕಷ್ಟು ರಾಜರುಗಳಿಗೆ ಇವೆ, ಆದರೆ ಇತಿಹಾಸ ಪ್ರಸಿದ್ಧ ನರ್ಮದಾ ನದಿ ಕದನ ಸಾಲಿಶಕ 630-634ರಲ್ಲಿ ನಡೆಯಿತು. ಉತ್ತರ ಪತೇಶ್ವರನಾದ ಹರ್ಷನನ್ನು 2ನೇ ಪುಲಿಕೇಶಿ ಸೋಲಿಸಿದನು. ಕಾರಣ ಈಗ ಇದು ದಕ್ಷಿಣ ಪತೇಶ್ವರ ಎಂಬ ಬಿರುದು ಪ್ರಸಿದ್ಧಿ ಹೊಂದಿದೆ. ಆಗ್ಲೇ ಹೇಳಿದಲ್ಲ ಸ್ಪರ್ಧಾರ್ಥಿಗಳೇ, ಈಗಾಗಲೇ ಸಾಕಷ್ಟು ಏನು ಇಂದಿನ ರಾಜ್ಯಗಳಿಗೆ
ದಕ್ಷಿಣ ಪತೇಶ್ವರ ಅಂತ ಇತ್ತು. ಅದು ಇತಿಹಾಸ ಪ್ರಸಿದ್ಧ ಏನು ನರ್ಮದಾ ಕಾಳಗ ನಡೆಯುತ್ತಲ್ಲ ಹರ್ಷವರ್ಧನ ಮತ್ತೆ ಎರಡನೇ ಪುಲಿಕೇಶಿಗೆ, ಆಗ ಸೋಲಿಸಿದಾಗ ಏನಂದ್ರೆ ಎರಡನೇ ಪುಲಿಕೇಶಿಗೆ ದಕ್ಷಿಣ ಪತೇಶ್ವರ ಎಂಬ ಬಿರುದು ಚಿರಪರಿಚಿತ ಆಗುತ್ತೆ ಸ್ಪರ್ಧಾರ್ಥಿಗಳೇ. ನಂತರ ಬಂದಂತಹ ರಾಜ ಬಂದು ಯಜ್ಞಶ್ರೀ ಶಾತಕರ್ಣಿ. ಇವನೇ ಲಾಸ್ಟ್ ದೊರೆ ಎಲ್ಲಿ ಶಾತವಾಹನರಲ್ಲಿ. ಶಾತವಾಹನರ ಕೊನೆಯ ಪ್ರಖ್ಯಾತ ದೊರೆ ಎಂದರೆ ಯಜ್ಞಶ್ರೀ ಶಾತಕರ್ಣಿ. ಇವನ ಕಾಲಾವಧಿ ಸಾಲಿಶಕ 165ರಿಂದ 195. ಈತನ ಶಾಸನಗಳು ಹಾಗೂ ನಾಣ್ಯಗಳು ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶಗಳಲ್ಲಿ ದೊರೆತಿವೆ. ಅಂದ್ರೆ ಇವನ ಆಳ್ವಿಕೆಯಲ್ಲಿ ಏನು ಚಲಾವಣೆಗೆ ತಂದಿದ್ದಂತಹ ನಾಣ್ಯಗಳು ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶಗಳಲ್ಲಿ ದೊರೆತಿವೆ ಸ್ಪರ್ಧಾರ್ಥಿಗಳೇ. ಅವು ಇತಿಹಾಸದ ಕುರುಹುಗಳಾಗಿವೆ. ಈತನ ಕಾಲದಲ್ಲಿ ಸಮುದ್ರ ವ್ಯಾಪಾರ ಅಭಿವೃದ್ಧಿ ಹೊಂದಿತ್ತೆಂದು ಹೇಳಲಾಗಿದೆ. ಅಂದ್ರೆ ಇವನ ಕಾಲದಲ್ಲಿ ಸಮುದ್ರದ ಮಧ್ಯೆ ಏನು ಒಂದು ವ್ಯಾಪಾರ ವಹಿವಾಟು ನಡೀತಾ ಇತ್ತು. ಆ ಕಾರಣದಿಂದ ಏನು ಸಮುದ್ರ ವ್ಯಾಪಾರ ಅಭಿವೃದ್ಧಿ ಆಗಿತ್ತು ಎಂದು ತಿಳಿದು ಬರುತ್ತೆ. ಅದೇ ರೀತಿ ಇವನು ಹೊರಡಿಸಿದ ನಾಣ್ಯಗಳ ಮೇಲೆ ಹಡಗು, ಮೀನು ಹಾಗೂ ಶಂಖಗಳ ಚಿತ್ರಗಳನ್ನ ಕಂಡು ಬಂದಿದೆ. ಇದು 100% ಕ್ವಶನ್ ಆಗಿದೆ. ಏನಪ್ಪ ಅಂದ್ರೆ ಯಾವ ಶಾತವಾಹನರ ಏನು ರಾಜನು ತನ್ನ ನಾಣ್ಯಗಳ ಮೇಲೆ ಹಡಗು, ಮೀನು, ಶಂಖಗಳ ಚಿತ್ರಗಳನ್ನು ಮುದ್ರಿಸಿದ್ದಾನೆ ಅಂದ್ರೆ ಯಜ್ಞಶ್ರೀ ಶಾತಕರ್ಣಿ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ನೋಡಿ, ಈಗ MCQ ಕ್ವಶನ್ ನೋಡೋಣ ಸ್ಪರ್ಧಾರ್ಥಿಗಳೇ. ಏನು ವಶಿಷ್ಠ ಪುತ್ರ ಪುಲಮಾಯಿ ಹಾಗೂ ಯಜ್ಞಶ್ರೀ ಶಾತಕರ್ಣಿ ಬಗ್ಗೆ ನಾವು ಇವಾಗ ಕ್ವಶನ್ ನೋಡೋಣ. ಏನು ಈಗಾಗಲೇ ಪ್ರೀವಿಯಸ್ ಏನು ಇಯರ್ಸ್ ಕ್ವಶನ್ಸ್ ಆಗಿದೆ, ಅಷ್ಟು ಕ್ವಶನ್ ಅನ್ನ ತಗೊಂಡಿದ್ದೀನಿ ಸ್ಪರ್ಧಾರ್ಥಿಗಳೇ. ಗೌತಮಿ ಪುತ್ರ ಶಾತಕರ್ಣಿಯ ನಂತರ ಶಾತವಾಹನರ ಸಿಂಹಾಸನ ಏರಿದ ರಾಜ ಯಾರು ಅಂತ ಕ್ವಶನ್ ಆಗಿದೆ. ಉತ್ತರ ಬಂದು ವಶಿಷ್ಠ ಪುತ್ರ ಪುಲಮಾಯಿ. ಏನು ರಾಜರನ್ನ ಕೊಟ್ಟು ಕಾಲಾನುಕ್ರಮದಲ್ಲಿ ಬರೀತಾರೆ ಅಂತ ಹೇಳಿದ್ರಲ್ಲ ನೋಡಿ, ಅದಕ್ಕೆ ಎಕ್ಸಾಂಪಲ್ ಇಲ್ಲಿದೆ ಸ್ಪರ್ಧಾರ್ಥಿಗಳೇ. ವಶಿಷ್ಠ ಪುತ್ರ ಪುಲಮಾಯಿಯ ಶಾಸನಗಳು ಎಲ್ಲಿ ಕಂಡು ಬಂದಿವೆ ಅಂದ್ರೆ ನಾಸಿಕಲ್ಲಿ ಕಂಡು ಬಂದಿದೆ, ನಾನಘಾಟಲ್ಲಿ ಕಂಡು ಬಂದಿದೆ, ಅಮರಾವತಿಯಲ್ಲಿ ಕಂಡು ಬಂದಿದೆ, ಮೇಲಿನ ಎಲ್ಲದಲ್ಲೂ ಕಂಡು ಬಂದಿದೆ ಸ್ಪರ್ಧಾರ್ಥಿಗಳೇ. ಪ್ರಮುಖವಾಗಿ ನಾಸಿಕ್ ಮತ್ತೆ ಅಮರಾವತಿಯಲ್ಲಿ ವಶಿಷ್ಠ ಪುತ್ರ ಪುಲಮಾಯಿ ಹೊರಡಿಸಿದಂತ ಶಾಸನಗಳು ಕಂಡು ಬಂದಿದೆ. ಅದೇ ರೀತಿ ರುದ್ರದಮನನ ಮಗಳನ್ನು ವಿವಾಹವಾದ ಶಾತವಾಹನರ ಅರಸ ಯಾರು ಅಂದ್ರೆ ವಶಿಷ್ಠ ಪುಲಮಾಯಿ. ರುದ್ರದಮನ ಯಾರಂದ್ರೆ ಶಕರ ರಾಜನಾಗಿರುತ್ತಾನೆ. ಅದೇ ರೀತಿ ವಶಿಷ್ಠ ಪುತ್ರ ಪುಲಮಾಯಿಯ ಆಳ್ವಿಕೆಯಲ್ಲಿ ಶಾತವಾಹನರ ಪ್ರಭಾವವು ದಕ್ಷಿಣ ಯಾವ ಜಿಲ್ಲೆಗೆ ವಿಸ್ತರಿಸಿತು ಅಂದ್ರೆ ನಮ್ಮ ಕರ್ನಾಟಕದ ಹೆಮ್ಮೆಯ ಗಡಿನಾಡು ಬಳ್ಳಾರಿ ಜಿಲ್ಲೆಗೆ ವಿಸ್ತರಿಸಿತು ಅಂತ ಹೇಳಬಹುದು. ಮುಂದಿನ ಪ್ರಶ್ನೆ ನೋಡೋಣ. ವಶಿಷ್ಠ ಪುತ್ರ ಪುಲಮಾಯಿಯು ಯಾವ ಶಕ ಅರಸನ ಮಗಳನ್ನು ವಿವಾಹವಾದನು ಅಂತ ಕೇಳಿದರೆ ರುದ್ರದಮನ್ ರಿಪೀಟ್ ಆಗಿದೆ. ಅದೇ ರೀತಿ ವಶಿಷ್ಠ ಪುತ್ರ ಪುಲಮಾಯಿಯು ನಾಣ್ಯಗಳ ಮೇಲೆ ಯಾವ ಚಿತ್ರ ಮುದ್ರಿಸಲಾಗಿದೆ ಅಂದ್ರೆ ಹಡಗು. ಇಲ್ಲಿ ಕ್ವಶನ್ ಕೇಳಿದ್ದಾನೆ ನೋಡಿ, ಸಿಂಹ, ಆನೆ, ಹಡಗು, ಕುದುರೆ. ಆನ್ಸರ್ ಬಂದು ಹಡಗು. ಇದು ಶಾತವಾಹನರ ನೌಕಾ ಬಲವನ್ನ ಸೂಚಿಸುತ್ತದೆ ಹಡಗು ಸ್ಪರ್ಧಾರ್ಥಿಗಳೇ. ಅದೇ ರೀತಿ ವಶಿಷ್ಠ ಪುತ್ರ ಪುಲಮಾಯಿ ನಿರ್ಮಿಸಿದ ಹೊಸ ನಗರ ಯಾವುದು? ನವನಗರ ಅಂತ ಹೇಳಿದ್ರೆ ಅದೇ ಏನು ನವನಗರವನ್ನ ನಿರ್ಮಿಸ್ತಾನೆ. ಅದಕ್ಕೆ ನವನಗರ ಸ್ವಾಮಿ ಎಂಬ ಬಿರುದನ್ನ ಯಾರು ಪಡೆದುಕೊಳ್ತಾನೆ? ಯಾರು? ವಶಿಷ್ಠ ಪುತ್ರ ಪುಲಮಾಯಿ. ಅಮರಾವತಿಯಲ್ಲಿ ಬೌದ್ಧ ಸ್ತೂಪವನ್ನು ನಿರ್ಮಿಸಿದ ಶಾತವಾಹನರ ಅರಸ ಯಾರು ಅಂದ್ರೆ ವಶಿಷ್ಠ ಪುತ್ರ ಪುಲಮಾಯಿ. ಇವೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಆಗಿರೋ ಸ್ಪರ್ಧಾರ್ಥಿಗಳ MCQ ಕ್ವಶನ್. ಸ್ಪರ್ಧಾರ್ಥಿಗಳ ಕೋರಿಕೆಯ ಮೇರೆಗೆ ಸರ್ ನೀವು ಯಾವುದೇ ಒಂದು ಕ್ಲಾಸ್ ಅನ್ನ ಮಾಡಿದ ನಂತರ ಅದರ ರಿಲೇಟೆಡ್ ಏನೆಲ್ಲ ಕ್ವಶನ್ಸ್ ಆಗಿದೆಯಾ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ನಮಗೆ ಹೇಳಿ ಅಂತ ಹೇಳಿದ್ರೆ ಆ ಕಾರಣದಿಂದ ಏನು ವಿಡಿಯೋ ಮಾಡಿ ತದನಂತರ MCQ ಕ್ವಶನ್ ಆಗ್ತಾ ಇದ್ದೀನಿ ಸ್ಪರ್ಧಾರ್ಥಿ. ಇವೆಲ್ಲ ಎಕ್ಸಾಮ್ ಅಲ್ಲಿ ಕೇಳಿರೋ ಈಗಾಗಲೇ ಕೇಳಿರೋ ಕ್ವಶನ್ಗಳು. ಇದಕ್ಕಿಂತ ಏನು ನಿಮ್ಗೆ ಇನ್ನೂ ಹೆಚ್ಚು ಕಂಟೆಂಟ್ ಬೇರೆ ಎಲ್ಲಾದ್ರೂ ಸಿಕ್ಕಿದ್ರೆ ನೋಟ್ ಮಾಡ್ಕೊಳ್ಳಿ ಸ್ಪರ್ಧಾರ್ಥಿಗಳು. ಅದೇ ರೀತಿ ಅಮರಾವತಿಯಲ್ಲಿ ಬೌದ್ಧ ಸ್ತೂಪವನ್ನು ನಿರ್ಮಿಸಿದ ಶಾತವಾಹನ ಅರಸ ಯಾರು ಅಂದ್ರೆ ವಶಿಷ್ಠ ಪುಲಮಾಯಿ. ಐತಿಹಾಸಿಕವಾಗಿ ದಕ್ಷಿಣ ಪತೇಶ್ವರ ಎಂಬ ಬಿರುದನ್ನು ಪಡೆದ ಅಪ್ರತಿಮ ಚಾಲುಕ್ಯ ಅರಸ ಯಾರು ಅಂದ್ರೆ ಎರಡನೇ ಪುಲಕೇಶಿ. ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ. ಐತಿಹಾಸಿಕವಾಗಿ ದಕ್ಷಿಣ ಪತೇಶ್ವರ ಅರ್ಥ ಆಯ್ತಾ ಅಂದ್ರೆ ನರ್ಮದಾ ಕಾಳಗ ನಡೆದಾಗ ಏನಪ್ಪಾ ಅಂದ್ರೆ ಒಂದು ದೊಡ್ಡ ಮಟ್ಟಕ್ಕೆ ಏನು ಕದನ ಆಗುತ್ತೆ. ಅದರಲ್ಲಿ ಹರ್ಷವರ್ಧನನ ಸೋಲಿಸಿ ಎರಡನೇ ಪುಲಕೇಶಿ ಜಯ ಗಳಿಸ್ತಾನೆ. ಆ ಕಾರಣದಿಂದ ಇವನಿಗೆ ದಕ್ಷಿಣ ಪತೇಶ್ವರ ಅಂತ ಕರೆದಾಗಿನಿಂದ ದಕ್ಷಿಣ ಪತೇಶ್ವರ ಬಿರುದು ಇವರಿಗೆ ಸೀಮಿತ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಸ್ಪರ್ಧಾರ್ಥಿಗಳೇ. ಶಾತವಾಹನರ ಸಂತತಿಯ ಕೊನೆಯ ಮಹಾನ್ ದೊರೆ ಯಾರು ಅಂದ್ರೆ ಯಜ್ಞಶ್ರೀ ಶಾತಕರ್ಣಿ. ಯಜ್ಞಶ್ರೀ ಶಾತಕರ್ಣಿ ಆಳ್ವಿಕೆಯಲ್ಲಿ ಸಮುದ್ರ ವ್ಯಾಪಾರದ ಕುರಿತು ತಿಳಿಸುವ ನಾಣ್ಯಗಳು ಕಂಡು ಬಂದಿರುವ ಚಿಹ್ನೆ ಯಾವುದು ಅಂದ್ರೆ ಹಡಗು. ಇದು ಅವನ ನೌಕಾಬಲವನ್ನ
ಸೂಚಿಸುತ್ತೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಆಚಾರ್ಯ ನಾಗಾರ್ಜುನರಿಗಾಗಿ ಶ್ರೀ ಪರ್ವತದಲ್ಲಿ ನಾಗಾರ್ಜುನ ಕೊಂಡ ಸಾರವತ ವಿಹಾರವನ್ನ ನಿರ್ಮಿಸಿದ ಶಾತವಾಹನ ರಾಜ ಯಾರು ಅಂದ್ರೆ ಯಜ್ಞಶ್ರೀ ಶಾತಕರ್ಣಿ. ವೆರಿ ವೆರಿ ಇಂಪಾರ್ಟೆಂಟು. ಇದು ಯಾವುದೇ ಪುಸ್ತಕದಲ್ಲಿ ಕಂಡು ಬಂದಿಲ್ಲ ಸ್ಪರ್ಧಾರ್ಥಿಗಳು. ನಾನು ಓದಿದಂಥ ಪುಸ್ತಕಗಳಲ್ಲಿ ಎಲ್ಲೂ ಕಂಡು ಬಂದಿಲ್ಲ. ಇದನ್ನ ನೀವು ನೋಟ್ ಮಾಡ್ಕೊಳ್ಳಿ. ಮುಂದೆ ಬರುವ ಎಕ್ಸಾಮ್ಸ್ಗೆ ಅಂದ್ರೆ ಇದು ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಅದೇ ರೀತಿ ಯಜ್ಞಶ್ರೀ ಶಾತಕರ್ಣಿಯ ಶಕರ ವಶದಲ್ಲಿ ಯಾವ ಪ್ರದೇಶಗಳನ್ನು ಮರು ವಶಪಡಿಸಿಕೊಂಡನು ಅಂದ್ರೆ ಉತ್ತರ ಕೊಂಕಣ ಮತ್ತು ಪಶ್ಚಿಮ ಮಹಾರಾಷ್ಟ್ರ. ಸ್ಪರ್ಧಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ಟೋಟಲ್ 12 ಕ್ವಶನ್ಗಳು 2 ರಾಜ್ಯರ ಬಗ್ಗೆ ತಿಳ್ಕೊಂಡಿದ್ದೀವಿ. ವಶಿಷ್ಠ ಪುಲಮಾಯಿ ಮತ್ತೆ ಯಜ್ಞಶ್ರೀ ಶಾತಕರ್ಣಿಯ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ನಿಮಗೆ ಯಾವುದೇ ರೀತಿಯ ಡೌಟ್ಸ್ ಇರಲಿ, ಯಾವುದೇ ಸಬ್ಜೆಕ್ಟ್ ರಿಲೇಟೆಡ್ ಡೌಟ್ ಇರಲಿ, ಯಾವ ಪುಸ್ತಕಗಳನ್ನು ಓದಬೇಕು, ಎಕ್ಸಾಮ್ಗೆ ಯಾವ ಪುಸ್ತಕಗಳನ್ನು ಓದಿದ್ರೆ ನಾವು ಸಕ್ಸಸ್ ಆಗ್ತೀವಿ ಅಂತ ನಿಮಗೆ ನಾನು ಹೇಳ್ತೀನಿ. ಯಾವ ಪುಸ್ತಕಗಳು ಓದಬೇಕು ಪರ್ಟಿಕ್ಯುಲರ್ ಆಗಿ ಇದೇ ಪುಸ್ತಕಗಳನ್ನು ಓದಬೇಕು. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ನನಗೆ ನನ್ನ ನಂಬರು ಡಿಸ್ಪ್ಲೇ ಆಗ್ತಿರುತ್ತೆ, ಯಾವುದೋ 9900092915 ಈ ನಂಬರ್ಗೆ ವಾಟ್ಸಪ್ ಮಾಡಿ. ವಾಟ್ಸಪ್ ಮಾಡಿದ್ದಾದಮೇಲೆ ನಾನು ನಿಮಗೆ ಸ್ಪಂದಿಸ್ತೀನಿ. ನಾನೇ ಕರೆ ಮಾಡ್ತೀನಿ ಅಥವಾ ನಿಮಗೆ ಕರೆ ಮಾಡೋದಕ್ಕೆ ಹೇಳ್ತೀನಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕರೆ ಮಾಡಿ ಸ್ಪರ್ಧಾರ್ಥಿಗಳೇ. ಇನ್ನು ಏನಾದರೂ ಮಾಹಿತಿ ಸಿಕ್ಕಿದ್ರೆ ನನಗೂ ಶೇರ್ ಮಾಡ್ಕೊಳ್ಳಿ ನನ್ನ ವಾಟ್ಸಪ್ ನಂಬರ್ಗೆ. ಸರ್, ಈ ಕ್ವಶನ್ ಬಿಟ್ಟಿದ್ದೀರಾ, ಇದನ್ನು ಸೇರ್ಪಡೆ ಮಾಡಿ ಅಂತ ಹೇಳಿ ಬೇಕಿದ್ರೆ ಮಾಡ್ತೀನಿ. ಇನ್ನು ಯಾರೆಲ್ಲ ನನ್ನ ಕರ್ನಾಟಕ ಹಿಸ್ಟ್ರಿ ಪುಸ್ತಕ ಆಗಿರಬಹುದು ಅಥವಾ ಇಂಡಿಯನ್ ಹಿಸ್ಟ್ರಿ ಪುಸ್ತಕ ಆಗಿರಬಹುದು ಅಥವಾ ಜಿಯೋಗ್ರಫಿ ಪುಸ್ತಕ ಆಗಿರ್ಬೋದು, ಹಾಗೆ ಕನ್ನಡ ವ್ಯಾಕರಣ ಮತ್ತು ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕವನ್ನು ಯಾರು ಇನ್ನೂ ಬೈ ಮಾಡಿಲ್ಲ, ಬೈ ಮಾಡಿ ಅನ್ನೋದಕ್ಕಿಂತನೂ ಈ ದಿ ಬೆಸ್ಟ್ ಕರ್ನಾಟಕದ ಟಾಪ್ ಆಥರ್ಗೆ ಕಂಪ್ಯಾರಿಸನ್ ಮಾಡಿ ಬೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನನ್ನ ಪುಸ್ತಕಗಳಿಗಿಂತ ಬೇರೆ ಪುಸ್ತಕಗಳು ವರ್ತಿದ್ರೆ ತುಂಬ ಚೆನ್ನಾಗಿದ್ದರೆ ಆ ಪುಸ್ತಕಗಳನ್ನೇ ತಗೊಳ್ಳಿ ಅಂತ ಹೇಳ್ತಾ, ನನ್ನ ವಿಡಿಯೋವನ್ನು ನೋಡಿ ಎಲ್ಲರೂ ಪ್ರೋತ್ಸಾಹ ನೀಡ್ತಾ ಇದ್ದೀರಾ, ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ಇಂದಿನ ವಿಡಿಯೋವನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಸ್ಪರ್ಧಾರ್ಥಿಗಳೇ.